ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಎಲ್ಮನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಒಂದು ಮೂರನೇ ವಿಡಿಯೋ, ಇದು ಲಾಂಗ್ ವಿಡಿಯೋ. ಸೊ ಈ ಒಂದು ಮೊದಲನೇ ವಿಡಿಯೋದಲ್ಲಿ ನಾನು ರೇಟ್ ಬಗ್ಗೆ ಹೇಳಿದೆ, ಟೊಮೆಟೊ ರೇಟ್ಸ್ ಏನಾಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಪ್ಲಾಂಟೇಷನ್ ಮಾಡಾದಮೇಲೆ ಮೊದಲನೇ ದಿನದಿಂದ ಹಿಡಿದು ಅರೌಂಡ್ ಒಂದು ನೆಕ್ಸ್ಟ್ 15 ಡೇಸ್ವರೆಗೂ ಏನೆಲ್ಲ ಒಂದು ಕೆಮಿಕಲ್ ರೆಕಮೆಂಡೇಷನ್ ಇದೆಯೋ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ದೇರ್ ಆಫ್ಟರ್ ಇದು ಮೂರನೇ ವಿಡಿಯೋ ಬರ್ತಿರೋದು. ಸೊ ಈ ವಿಡಿಯೋನ ನಾನು ನಮ್ಮದು ಹಳೆ ಕ್ರಾಪಲ್ಲಿ ಮಾಡ್ತಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಹಳೆ ಕ್ರಾಪ್ ಇದು ನಮ್ಮದು. ಈಗೆಲ್ಲ ಫುಲ್ಲು ಶೇಡ್ ಆಗಿದೆ. ರೀಸನ್ ಇಷ್ಟೇ, ಲಾಸ್ಟ್ 1 ವೀಕಿಂದ ತುಂಬಾ ಚೆನ್ನಾಗಿ ಮಳೆ ಆಗಿದೆ ನಮ್ಮ ಕಡೆ. ಸೊ ಈ ಮಳೆ ಆಗಿರೋ ಕಾರಣದಿಂದ ಸ್ಪ್ರೇ ಮಾಡೋಕ್ಕಾಗಿರಲಿಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿ ಫರ್ಟಿಲೈಸರು ಬಿಟ್ಟಿಲ್ಲ. ಸೊ ಈಗ ಫರ್ಟಿಲೈಸರ್ ಇವತ್ತು 13-0-45 ಬಿಡ್ತಿದ್ದೀನಿ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ, ಈಚ್ ಆ್ಯಂಡ್ ಎವ್ರಿ ಡೇ ಏನೆಲ್ಲ ಮಾಡ್ತಿದ್ದೀನಿ ಈ ಕ್ರಾಪಲ್ಲಿ ಅಂತ ಹೇಳ್ಬಿಟ್ಟು. ಸೊ ದೆನ್ ಅದಾದಮೇಲೆ ಮತ್ತೆ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ, ಒಂದು ಸ್ಯಾಡ್ ಇನ್ಸಿಡೆಂಟ್ ಇದೆ, ಇನ್ನೊಂದು ಗುಡ್ ಇನ್ಸಿಡೆಂಟ್ ಇದೆ. ಅದಾದಮೇಲೆ ಇನ್ನೊಂದು ತೋಟದ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಗುಡ್ ಇನ್ಫಾರ್ಮೇಷನ್ ಏನಂದರೆ ಪ್ರೈಸಸ್ ರಿಲೇಟೆಡ್. ಸೊ ಈಗ ಸ್ಲೈಟ್ಲಿ ಇಂಕ್ರಿಮೆಂಟ್ ಕಾಣಿಸ್ತಿದೆ ಪ್ರೈಸಸಲ್ಲಿ ಆ್ಯಸ್ ಕಂಪೇರ್ ಟು ಲಾಸ್ಟ್ 6 ಮಂತ್ಸ್ಗೆ ನೋಡೋದಾದರೆ. ಒಂಚೂರು ಸ್ಲೈಟಾಗಿ ಪ್ರೈಸಸ್ ಹೈಕ್ ಆಗುವಂತಹ ಮೊಮೆಂಟಮ್ ಕಾಣಿಸ್ತಿದೆ ಮಾರ್ಕೆಟಲ್ಲಿ ನಾವು ನೋಡೋದಾದರೆ. ಈಗ ಒಂಚೂರು ಪಾಸಿಟಿವ್ ನೋಟ್ ಕಾಣಿಸ್ತಿದೆ. ಸೊ ಅದಕ್ಕೆ ಕಾರಣಗಳಿದೆ. ಸೊ ಇದು ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಸೊ ಈಗ ಈ ಏರಿಯಾದಲ್ಲಿ ಅಂದರೆ ನಮ್ಮ ಪ್ರೆಸೆಂಟ್ ಆಂಧ್ರ ಬಾರ್ಡ್ರಲ್ಲಿ ಚಿಂತಾಮಣಿ, ಕೋಲಾರ, ಈ ಮುಳುಬಾಗಿಲು, ನಂಗ್ಲಿ ಮತ್ತು ಈ ಕಡೆ ಚಿತ್ತೂರು ಸೈಡು, ಈ ರೀತಿ ಏನೆಲ್ಲ ಕ್ರಾಪ್ಸ್ ಇದೆಯೋ ಆ ಕ್ರಾಪ್ಸಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಕಾಣಿಸ್ತಿಲ್ಲ ಈಗ ಪ್ಲಾಂಟೇಷನ್ ಮಾಡಿದಂತಹ ಒಂದು ಇದರಲ್ಲಿ. ಅದಾದಮೇಲೆ ಫಸ್ಟ್ ಕ್ರಾಪ್ಸ್ ಏನಿದೆ ಅಂದರೆ, ಫಸ್ಟ್ ಕ್ರಾಪ್ಸ್ ಇನ್ ದ ಸೆನ್ಸ್ ಈ ಸ್ಟೇಜ್ ಕ್ರಾಪ್ಸ್ ಏನಿದೆ, ಈ ಒಂದು ಕ್ರಾಪ್ಸಲ್ಲಿ ಮೇಜರಾಗಿ ಏನಾಗ್ತಿದೆ ಅಂದರೆ ಮೇಂಟೆನೆನ್ಸ್ ಇಲ್ಲ. ಸೊ ಮೇಂಟೆನೆನ್ಸ್ ಮಾಡಿಲ್ಲ ಫಾರ್ಮರ್ಸು, ಆ ಕಾರಣದಿಂದ ತುಂಬಾ ತೋಟಗಳನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗ್ತಿದೆಯಪ್ಪ ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಹೆಂಗೆ ಕ್ರಿಯೇಟ್ ಆಗ್ತಿದೆ ಅಂದರೆ, ಅವ್ರು ಕೇಳ್ತಿಲ್ಲ, ಮೇಂಟೆನೆನ್ಸ್ ಮಾಡಿಲ್ಲ, ಅದರಿಂದ ಡ್ಯಾಮೇಜ್ ಆಗ್ತಿದೆ. ಸೊ ರೇಟಿಗಿಲ್ಲ ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ ಆ ಥರ ಮಾಡಿದ್ದಾರೆ. ಅದರಿಂದ ಈಗ ಸ್ಲೈಟ್ಲಿ ರೈಸ್ ಆಗಿದೆ, ಅಂದರೆ ಏನು ತುಂಬ ಜಾಸ್ತಿ ಆಗಿಲ್ಲ. ಸೊ ಆವ್ರೇಜ್ 15 kg ಬ್ಯಾಗ್ಸು ಒಂದು 150 ರೂಪಾಯಿ ಆ ರೇಂಜ್ ಹೋಗಿದೆ ಕೋಲಾರ ಮಾರ್ಕೆಟಲ್ಲಿ. ಸೊ ಇನ್ನೊಂದು ದೊಡ್ಡ ಬ್ಯಾಗ್ಸ್ ಬರುತ್ತಲ್ಲ, ಅದು 300 ರೂಪಾಯಿವರೆಗೂ ಹೋಗ್ತಿದೆ. ಸೊ ಸ್ಲೈಟ್ಲಿ ಇಂಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಲಾಸ್ಟ್ ಇಯರ್ ಇದೇ ಟೈಮ್ಗೆ ಅಂದರೆ ಮೇ ಬಿಟ್ವೀನ್ 10 to 15 ಒಳಗಡೆ 300-400 ರೂಪಾಯಿ ಈ ಥರ ಜಂಪ್ ಆಗ್ತಾ ಹೋಗ್ತಿತ್ತು ಸ್ಟೆಪ್ ಬೈ ಸ್ಟೆಪ್ಪು. ಸೊ ಈ ಒಂದು ಸ್ಟೇಜಲ್ಲಿ, ಎಸ್ಪೆಷಲಿ ಈ ಒಂದು ಸ್ಟೇಜಲ್ಲೇ ಲಾಸ್ಟ್ ಇಯರು ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗಿದ್ದು. ಸೊ ಸೇಮ್ ಮೊಮೆಂಟಮ್ ಅನ್ನೋದು ಕಾಣಿಸ್ತಿದೆ ಈ ಟೈಮಲ್ಲೂ. ಮೇ ಬಿ ಇನ್ಕ್ರೀಸ್ ಆಗ್ಬೋದು ಇನ್ನು ಫರ್ದರ್. ನನಗೆ ಗೊತ್ತಿದ್ದ ಪ್ರಕಾರ ಒಂದು 300 ರೂಪಾಯಿವರೆಗೂ ಹೋಗ್ಬೋದು ಈ ಮಂತ್ ಒಳಗಡೆ. ಸೊ ಇಟ್ ಮೇ ಬಿ ವೇರೀಸ್, ಅಂದರೆ ಇದು ಪಕ್ಕ ಅಂತಲ್ಲ, ಡಿಪೆಂಡ್ಸ್ ಆನ್ ಕ್ಲೈಮ್ಯಾಟಿಕಲ್ ಚೇಂಜಸ್ಸು ಮತ್ತು ಬಯರ್ಸ್ ಯಾವ ರೀತಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಜೂನ್ ಜುಲೈಯಲ್ಲಿ ಒಂದು ರೇಟ್ ಬರ್ಬೋದು ಅಂತ. ಅದರಲ್ಲಿ ನಿಮ್ಗೆ ಅಪ್ಡೇಟ್ ಮಾಡೋದು ಮರ್ತಿದ್ದೆ. ಏನಂದರೆ, ಮಹಾರಾಷ್ಟ್ರದಲ್ಲಿ ಲಾಸ್ಟ್ ಒಂದು 10 to 15 ಡೇಸಿಂದ ತುಂಬಾ ಮಳೆ ಆಗ್ತಿದೆ. ಸೊ ಅದು ಒಂದು ರೀಸನ್ ಆಗಿರ್ಬೋದು, ಮೋಸ್ಟ್ಲಿ ಪ್ರೈಸಸ್ ಒಂಚೂರು ಸ್ಲೈಟ್ಲಿ ಇಂಕ್ರಿಮೆಂಟ್ ಆಗೋಕ್ಕೆ. ಸೊ ಅದನ್ನು ಕನ್ಸಿಡ್ರೇಷನ್ ಮಾಡ್ಕೊಂಡೋದಾದರೆ ಒಂದು ಮಳೆಯಿಂದ ಬಂದಿರ್ಬೋದು, ಅದ್ರ ಜೊತೆಗೆ ಮೈಂಟೆನೆನ್ಸ್ ಇಲ್ಲದೆ ಇರೋದು, ಈ ಒಂದು ರೀಸನ್ಸಿಂದ ಪ್ರೈಸಸ್ ಅನ್ನೋದು ಒಂಚೂರು ಹೈಕ್ ಆಗ್ತಿದೆ. ಸೊ ಇದು ಪ್ರೈಸಸ್ ಇನ್ಫಾರ್ಮೇಷನ್ ಆದಾದರೆ. ಸೊ ಸ್ಯಾಡ್ ಇನ್ಸಿಡೆಂಟ್ ಏನಪ್ಪ ಅಂದರೆ, ಸೊ ಟೊಮೆಟೊ ಫಾರ್ಮಿಂಗ್ ಮಾಡ್ತಿರುವಂತಹ ಒಬ್ಬ ರೈತರು, ಸೊ ಅವ್ರು ಬಂದುಬಿಟ್ಟು ಚಿತ್ತೂರು, ಅಂದರೆ ನಿಯರ್ ಬೈ ಚಿತ್ತೂರು ಇರುವಂತಹ ಒಂದು ಗ್ರಾಮದಲ್ಲಿ ಒಬ್ಬ ಯುವ ರೈತ. ಸೊ ಇದೇ ರೀತಿ ಟೊಮೆಟೊ ಫಾರ್ಮಿಂಗ್ ಮಾಡ್ತಿದ್ರು ಅವರು. ಸೊ ಟೊಮೆಟೊ ಫಾರ್ಮಿಂಗಲ್ಲಿ ಏನಾಗಿದೆ ಅಂದರೆ, ಅವ್ರಿಗೆ ಒಂದು 3-4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಆ 3-4 ಲಕ್ಷ ಇನ್ವೆಸ್ಟ್ಮೆಂಟು ಯಾವ ರೀತಿ ಮಾಡಿದ್ದಾರೆ ಅಂದರೆ ಲೈಕ್ ಅವರು ಬಂದುಬಿಟ್ಟು ಯಾರ ಹತ್ರನೂ ಸಾಲ ಮಾಡ್ಕೊಂಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮ್ಗೊಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಹೇಳೋ ಅಷ್ಟು ದೊಡ್ಡ ಹುಡುಗನೂ ಅಲ್ಲ. ಸೊ ಸಣ್ಣ ಹುಡುಗ ಆದರೂ ಆ್ಯಸ್ ಎ ಒಬ್ಬ ಫಾರ್ಮರ್ ಆಗಿ ನಾನು ನಿಮಗೆ ಅದನ್ನ ತಿಳಿಸಲೇಬೇಕು. ಯಾರೋ ಅಥವಾ ಸಾಲ ಮಾಡಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ದುಡ್ಡು ಇದ್ದರೆ ಮಾತ್ರ ಏನಾದರೂ ಕ್ರಾಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ದೆನ್ ಅದು ಬಂದಿಲ್ಲ ಅಂದರೆ ನಮಗೆ ಒಂದು ತುಂಬಾ ರೋದನೆ ಇರುತ್ತೆ ಸಾಲ ತೊಗೊಂಡಿರೋ ಕಡೆಯಿಂದ. ಸೊ ಆ ಕಾರಣದಿಂದ ಸೊ ಆ ಒಂದು ಇನ್ಸಿಡೆಂಟ್ ಏನಪ್ಪ ಆಗಿದೆ ಅಂದರೆ, ಸ್ಯಾಡ್ ಇನ್ಸಿಡೆಂಟು. ಒಬ್ಬ ಫಾರ್ಮರು, ಯುವ ಫಾರ್ಮರು, ಅವ್ರಿಗೆ ಮೇ ಬಿ 25 ಇಯರ್ಸ್ ಓಲ್ಡ್ ಇರ್ಬೋದು ಅವರು. ಸೊ ಆ ಫಾರ್ಮರ್ ಬಂದುಬಿಟ್ಟು ಈಗ ಹ್ಯಾಂಗ್ ಮಾಡಿಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಟೊಮೆಟೊ ಬೆಳೆ ಇಲ್ಲದೇ ಇರೋ ಕಾರಣದಿಂದ. ಅವ್ರ ತೋಟ ನಾನು ನೋಡಿದೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ನಾನೇನು ಪರ್ಸ್ನಲಿ ಇಂಟ್ರ್ಯಾಕ್ಟ್ ಆಗಿಲ್ಲ. ತುಂಬ ಬೇಜಾರು ಅನ್ನಿಸ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಇದ್ರ ಮುಖಾಂತರ ಒಂದು ಮೆಸೇಜ್ ಕೊಟ್ಟಂಗಿರುತ್ತೆ. ಸೊ ಯಾರೇ ಆಗಿರಲಿ, ತುಂಬಾ ಹೈ ಇನ್ವೆಸ್ಟ್ಮೆಂಟ್ಸನ್ನು ಎಸ್ಪೆಷಲಿ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಇದ್ದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ಅಂದರೆ ಸಣ್ಣ ಪುಟ್ಟ ಅಮೌಂಟು ಮಾಡಿದ್ರೂ ಸಹ. ಸೊ ಇನ್ ಕೇಸ್ ಇದು ಫೈಲೂರ್ ಆದ್ರೂ ನೆಕ್ಸ್ಟ್ ಯಾವುದೋ ಒಂದು ಬೆಳೆಯಲ್ಲಿ ಬರುತ್ತೆ, ಆ ರೀತಿಯಾದಂತಹ ಡಿಸಿಷನ್ಸನ್ನು ತೊಗೊಳಕ್ಕೆ ಹೋಗ್ಬಿಡಿ. ಇದೊಂದು ಸಣ್ಣ ಮೆಸೇಜು.
ಸೊ ಒಂದು ಗುಡ್ ಇನ್ಫಾರ್ಮೇಷನು, ಇನ್ನೊಂದು ಸ್ಯಾಡ್ ಇನ್ಫಾರ್ಮೇಷನು ಎರಡೂ ತಿಳಿಸಿದ್ದೀನಿ. ಸೊ ಇದಾದಮೇಲೆ ನಮ್ಮ ಕ್ರಾಪ್ ಕಡೆದು ಬರೋದಾದರೆ, ಈಗ ಪ್ರೆಸೆಂಟ್ 75 ಡೇಸ್ ಆಗಿದೆ. ಸೊ ಕ್ರಾಪ್ ಕಂಡೀಷನ್ನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದೇ ಸೆಕೆಂಡು. ಸೊ ಈ ಥರ ಇದೆ ಕ್ರಾಪು. ಅಂದರೆ ಆಲ್ಮೋಸ್ಟು ಇದು ಒಂಚೂರು ವೈರಸ್ ಅಟ್ಯಾಕ್ ಆಗಿದೆ. ಯಾಕೆಂದರೆ ಪಕ್ಕದ ತೋಟದಲ್ಲಿ ಒಂದು ತೋಟ ಇದೆ ಆ ಕಡೆ. ಸೊ ಅದು ಸಾಹೋ ವೆರೈಟಿ, ಅದರಲ್ಲಿ ವೈರಸ್ ತುಂಬಾ ಜಾಸ್ತಿ ಇದೆ. ಸೊ ಈಗ ಇಲ್ಲಿ ಒಂಚೂರು ಬಿಟ್ಟರೆ ಇನ್ ಫರ್ದರ್ ಒಂಚೂರು ಮುಂದೆ ಹೋಗಿದ ತಕ್ಷಣ ಚೆನ್ನಾಗಿದೆ ಕ್ರಾಪು. ಬಟ್ ಒಂಚೂರು ಮಳೆ ಬಿದ್ದಾಗಿಂದ ಸ್ಲೈಟ್ಲಿ ಶೇಡ್ ಆಗಿದೆ. ಸೊ ಆ ಕಾರಣದಿಂದ ಇದಕ್ಕೆ ನಾನು ನೆಕ್ಸ್ಟ್ ಸ್ಪ್ರೇ ಮಾಡಬೇಕು. ವೆಯ್ಟ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ಇನ್ನೊಂದು ಕಟ್ಟಿಂಗ್ ಅಂದರೆ ಫಸ್ಟ್ ಕಟ್ಟಿಂಗ್ ಆಗಿದೆ. ಫಸ್ಟ್ ಕಟ್ಟಿಂಗ್ ಡೀಟೇಲ್ಸ್ ಬರೋದಾದರೆ 140 ಬಾಕ್ಸ್ ಕಟ್ಟಿಂಗ್ ಮಾಡಿದ್ದೀವಿ. ಸೊ ರೇಟ್ ಅಂತೂ ತುಂಬ ಕಮ್ಮಿ ಹೋಗಿದೆ. ಅದು ಎಷ್ಟಪ್ಪ ಹೋಗಿದೆ ಅಂದರೆ ಅರೌಂಡ್ 90 ರೂಪಾಯಿಗೆ ಸೇಲ್ ಆಗಿದೆ ಒಂದು ಪರ್ಟಿಕ್ಯುಲರ್ ಬಾಕ್ಸ್, 15 kg ಬಾಕ್ಸು. ಸೊ ಈ ಒಂದು ಕ್ರಾಪಲ್ಲಿ ತುಂಬ ಚೆನ್ನಾಗಿದೆ ಕ್ರಾಪ್ ಎಲ್ಲ. ಬಟ್ ಒಂಚೂರು ಕಾರಣದಿಂದ ನೆಕ್ಸ್ಟು ಸ್ಪ್ರೇ ಮಾಡಬೇಕು. ಅದು ಕೆಂಪು ಹೆಣ್ಣಿಗೆ ಸ್ಪ್ರೇ ಮಾಡಿದ್ರೆ ಅದು ಒಳ್ಳೆ ಚಿಗುರು ಬರುತ್ತೆ, ಮತ್ತು ಅದರಿಂದ ಮತ್ತೆ ಫರ್ದರ್ ನಮಗೆ ಫ್ಲವರಿಂಗ್ ಬಂದು ಫ್ರೂಟಿಂಗ್ ಎಲ್ಲ ಸೆಟ್ ಆಗುತ್ತೆ. ಸೊ ಇದಕ್ಕೆ ಗೊಬ್ಬರ ಬಂದುಬಿಟ್ಟು ಈಗ 13,045 ಬಿಡ್ತಿದ್ದೀನಿ. 75 ಡೇಸ್ ಆಗಿದೆ. ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಡೇ 1ಇಂದ ಡೇ 75ವರೆಗೂ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವೇನಾದರೂ ನೋಡಬೇಕು ಅನಿಸಿದ್ರೆ ಸೊ ನೀವು ಅದನ್ನು ಕನ್ಸಿಡ್ರೇಷನ್ ಮಾಡಿಕೊಂಡು ನೋಡ್ಬೋದು. ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ಒಂದು ವೆರೈಟಿ ಅಥರ್ವ ಅಂತ ಏನು ಹೇಳಿದೆ, ಸೊ ಈ ಒಂದು ವೆರೈಟಿಯ ಕಾಯಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಕೇಳ್ತಿದ್ದಾರೆ. ಸೊ ಅದೇನಪ್ಪ ಅಂದರೆ ಕಾಯಿ ತುಂಬಾ ಚೆನ್ನಾಗಿದೆ. ಸಾಹೋ ಯಾವ ರೀತಿ ಬರುತ್ತೋ ಅದೇ ರೀತಿಯಾದಂತಹ ಕ್ವಾಲಿಟಿ ಬರ್ತಿದೆ ಕಾಯಿ. ಗಟ್ಟಿನೂ ಸಹ ಇದೆ. ಸ್ಲೈಟ್ಲಿ ಒಂದು 2 to 3% ಏನೋ ವೇರಿಯೇಷನ್ ಇರ್ಬೋದು. ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿದೆ ಹಣ್ಣು ಸಹ. ಸೊ ಇದಷ್ಟು ಈ ಕ್ರಾಪ್ ಬಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ನು. ಸೊ ಇದು ಶೇಡ್ ಆಗಿದೆ. ಇನ್ ಫರ್ದರ್ ನಾನು ಅದನ್ನು ಏನು ಕೆಮಿಕಲ್ ಸ್ಪ್ರೇ ಮಾಡಬೇಕು ಅದನ್ನೆಲ್ಲ ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಇರ್ತೀನಿ ಮೆಟ್ಲಾಕ್ಸಿಲ್ಮ್ಯಾನ್ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದನ್ನು ನೋಡಿ ನೀವು ಸಹ ನಿಮ್ದೇನಾದರೂ ಈ ಥರ ಶೇಡ್ ಆಗಿಬಿಟ್ಟಿದ್ರೆ, ಸೊ ಅಂದರೆ ನಮ್ಮ ಕಡೆ ಮಳೆ ಆಗಿದೆ, ನಿಮ್ಮ ಕಡೆ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಯಾರೆಲ್ಲ ನೋಡ್ತಿದ್ರೆ ನಿಮ್ಮ ಕಡೆ ಮಳೆ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ನು ಈ ಒಂದು ಹಳೆ ತೋಟದ ಬಗ್ಗೆ. ಸೊ ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ನೀವು ಕಮೆಂಟ್ ಮುಖಾಂತರ ಅಥವಾ ಯಾವುದೇ ರೀತಿ DM ಅಂದರೆ ಮೆಟ್ಲಾಕ್ಸಿಲ್ಮ್ಯಾನ್ ಪೇಜಲ್ಲಿ DM ಮಾಡಿದ್ರೂ ಸಹ ಸರಿ. ಸೊ ನಾನು ಅದಕ್ಕೆ ರಿಯಾಕ್ಟ್ ಆಗ್ತೀನಿ. ಸೊ ನೀವು ಎನಿ ರೆಕಮೆಂಡೇಷನ್ಸ್ ಕೇಳಿದ್ರು ನಾನು ಪ್ರೊವೈಡ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಇದಿಷ್ಟು ಕೆಮಿಕಲ್ಸ್ ರಿಲೇಟೆಡು ಈ ಒಂದು ಫಸ್ಟ್ ಕ್ರಾಪ್ ನಾವೇನು ಬೆಳೆದಿದ್ದೀವಿ ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ನು. ಸೊ ಇನ್ ಫರ್ದರ್ ನಿಮಗೆ ಕೆಮಿಕಲ್ಸ್ ರೆಕಮೆಂಡೇಷನ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಮೆಟ್ಲಾಕ್ಸಿಲ್ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ನೀವು ನಿಮ್ಮ ಒಂದು ಫಾರ್ಮಲ್ಲೇ ಅಡಾಪ್ಟ್ ಮಾಡಿಕೊಂಡು ಒಳ್ಳೆಯ ರಿಸಲ್ಟ್ಸನ್ನು ಗೇನ್ ಮಾಡಿ. ಸೊ ಕಾಯಿ ತೋರಿಸೋದಾದರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದೊಂದು ಸೆಕೆಂಡ್ ಕಾಯಿ ತೆಗಿತೀನಿ. ಇದೇ ಥರ ಇದೆ ಕಾಯಿ. ತುಂಬಾ ಚೆನ್ನಾಗಿದೆ, ಏನು ಇಶ್ಯೂ ಇಲ್ಲ. ಸೈಜಿಂಗು ಅಂದರೆ ನಾನು ಸೈಜಿಂಗ್ ರಿಲೇಟೆಡ್ ಯಾವುದೇ ರೀತಿಯಂಥ ಗೊಬ್ಬರವನ್ನ ಬಿಟ್ಟಿಲ್ಲ. 13,045 ಬಿಡಬೇಕೀಗ. ಸೊ ಆ ಕಾರಣ ಒಂಚೂರು ಸೈಜ್ ಕಮ್ಮಿ ಕಾಣಿಸ್ಬೋದು. ಬಟ್ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ಕಾಯಿ, ಪರವಾಗಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ಕ್ರಾಪ್ ರಿಲೇಟೆಡ್ ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟು 15 ದಿನ ಆದಮೇಲೆ ಏನೆಲ್ಲ ಟೊಮೆಟೊ ಫಾರ್ಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಪಾರ್ಟ್ ಬರುತ್ತೆ. ಸೊ ಆ ಪಾರ್ಟಲ್ಲಿ ನಿಮಗೆ ಕೆಮಿಕಲ್ ರೆಕಮೆಂಡೇಷನ್ ಎಲ್ಲ ಫುಲ್ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನು ನೋಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡಿಕೊಂಡು, ಸೊ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನಮ್ಮ ಮೆಟ್ಲಾಕ್ಸಿಲ್ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಲಾಂಗ್ ವೀಡಿಯೋಸು ಮತ್ತು ಅದರಲ್ಲಿ 1 minute ಶಾರ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಮಾಹಿತಿ ರೆಗ್ಯುಲರಾಗಿ ಬರ್ತಾ ಇರುತ್ತೆ ಇನ್ ಫರ್ದರ್. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹೆಲ್ಪ್ ಆಗಂಗಿದ್ರೆ ಮಾತ್ರ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್.